ಸೊ ಎಷ್ಟು ಜನ ನಿಮ್ಮ ಊರಿನಲ್ಲಿ ಕೊಡೋದಕ್ಕೆ KDBಗೆ ವಶಪಡಿಸ್ಕೊಳ್ತಾ ಇರೋದಕ್ಕೆ ಜಮೀನು ಕೊಡೋದಕ್ಕೆ ಎಷ್ಟು ಜನ ರೆಡಿ? ಮೇಡಮ್, ಎಷ್ಟು ಎಕರೆ ನಮ್ಮದು ಈಗ 8 ಎಕರೆ ಲ್ಯಾಂಡ್ ಹೋಗ್ತಾ ಇದೆ. ನಮ್ಮದು ನಮ್ಮ ಬ್ರದರ್ದೆಲ್ಲ 8 ಎಕರೆ ಹೋಗ್ತಾ ಇದೆ. ನೀವು ಉಳಿಕೆ ಅಣ್ಣನ ತಮ್ಮಂದ್ರದ್ದೆಲ್ಲ ಒಂದು 15-20 ಎಕರೆ ಮೇಲೆ ಹೋಗ್ತಾ ಇದೆ. ಬಟ್ ಹ್ಯಾಡಾಳ ಸರ್ವೆ ನಂಬರಲ್ಲೂ ನಮ್ದು ಲ್ಯಾಂಡ್ ಇದೆ. ಗೋಕರ್ ಬಚ್ಚನಹಳ್ಳಿ ಅಂದರೆ ಬೇಚಾರ ಗ್ರಾಮ ಇದೆ. ಹೇಡರಲ್ಲೂ ನಮ್ಮ ಲ್ಯಾಂಡ್ ಇದೆ. ಬಟ್ ನಾವು ಕೊಡೋಕೆ ಸಂಪೂರ್ಣವಾಗಿ ಒಪ್ಕೊಂಡಿದ್ದೀವಿ. ಯಾಕಂದರೆ ಅದರಲ್ಲಿ ನೀರಾವರಿ ತುಂಬ ಕಮ್ಮಿ ಇದೆ. ಆಮೇಲೆ ಡ್ರೈ ಲ್ಯಾಂಡ್, ಅದು ಜಾಸ್ತಿ ನೀರಾವರಿ ಇಲ್ಲ. ಮುಂಚೆ ಎಲ್ಲ ಅದೆಲ್ಲ ನೀಲಗಿರಿ ಹಾಕಿದ್ವಿ. ನಮ್ಮ DC ಸಾಹೇಬರು ಕರೇಗೌಡರು ಬಂದಾಗ ಒಂದು ಆದೇಶ ಮಾಡಿದ್ರು, ನೀಲಗಿರಿ ತೆಗೆದುಬಿಡ್ರಿ ಅಂತ. ಆ ತೆಗೆದಿದ್ದಾದಮೇಲೆ ಸ್ವಲ್ಪ ಮಾವಿನ ಗಿಡ ಹಾಕಿದ್ದೀವಿ. ಇನ್ನು ಉಳಿಕೆದೆಲ್ಲ ಮಳೆ ಆಶ್ರಿತ ರಾಗಿ ಬೆಳ್ಕೊತಾ ಇದ್ದೀವಿ. 449 ಎಕರೆ ಗೋಕರ್ ಬಚ್ಚನಹಳ್ಳಿ 200 ಎಕರೆ, 250 ಎಕರೆ, ಯಾಡಾಳ 180 ಎಕರೆ ಸೇರಿದ್ರು. ಟೋಟಲಿ ಅದರಲ್ಲಿ ನೀರಾವರಿ ಇರ್ತಕ್ಕಂಥದ್ದು ಭಾಳ ಕಮ್ಮಿ ಇದೆ, 40 ಎಕರೆ ಇದೆ. ಇನ್ನು ಉಳಿಕೆದೆಲ್ಲ ಇರ್ತಕ್ಕಂಥದ್ದು ನಾವು ಬರೀ ರಾಗಿ ಬೆಳ್ಕೊಬೇಕು, ಉಳಿಕೆದು ಮಾವು ಮಾಡ್ಕೋಬೇಕು. ಅದರಿಂದ ನಾವೆಲ್ಲ ಕೊಡೋಕೆ ನಮ್ಮದು 80% ನಾವು ರೆಡಿ ಇದ್ದೀವಿ. 80% ಈಗ 240 ಎಕರೆ ಹೋಗ್ತಾ ಇದೆ. 249 ಎಕರೆ ಹೋಗ್ತಾ ಇದೆ. ಅದರಲ್ಲಿ ಹೆಚ್ಚು ಕಮ್ಮಿ ನಾವು ಒಂದು 200 ಎಕರೆ, 180ರಿಂದ 200 ಎಕರೆ ಕೊಡೋಕೆ ನಾವು ರೆಡಿ ಇದ್ದೀವಿ. ನಾವು ಕೊಡ್ತೀವಿ. ಆಲ್ರೆಡಿ ನಾವು ಮುಂಚೆ ನಿರಾಣಿ ಅವರಿದ್ದಾಗ ನಾವೆಲ್ಲ ಅರ್ಜಿ ಹಾಕ್ಕೊಟ್ಟಿದ್ವಿ. ಆಮೇಲೆ ಇವರು ಯಾರು ನಮ್ಮ SLO ಸಾಹೇಬರು ಮುಂಚೆ ಒಬ್ಬರಿದ್ದರು, ಅವರು ಇವಾಗ ಬಂದಿರತಕ್ಕಂಥ ತೇಜಸ್ ಸರ್ಗಿಂತ ಹಿಂದೆ ಒಬ್ಬರಿದ್ದರು. ಅವರು ಬಂದು ಇಲ್ಲೇ ಇದು ಮಾಡಿದ್ರು, ಏನು ಚಂದ್ರಾಯಪಟ್ಟಣ ಇದರಲ್ಲೇ ಬಂದುಬಿಟ್ಟು ಯಾರು ಕೊಡ್ತಾರೆ ಯಾರು ಕೊಡಲ್ಲ ಅಂತ ಹೇಳ್ಬಿಟ್ಟು. ಬಟ್ ಆಗ ಲಾಸ್ಟಲ್ಲಿ 4 ಡೇಸ್ ಇತ್ತು. 4 ಡೇಸ್ ಆದಮೇಲೆ ಎಷ್ಟು ಪರ್ಸೆಂಟೇಜ್ ಅಂದರೆ 26% ಇತ್ತು ಏನೋ ಕೊಡೋದು ಅಂತ ಹೇಳ್ಬಿಟ್ಟು. ಆಮೇಲೆ ಹ್ಯಾಡಾಳ ಬಂದ್ಬಿಟ್ಟು 16% ಇತ್ತು. ಬಟ್ ಅಲ್ಲಿಂದ ಆಚೆ ಅವ್ರೇನು ಮಾಡಿದ್ರು, ಅಲ್ಲಿಗೆ ಕ್ಲೋಸ್ ಆಯಿತು 4 ಡೇಸ್ ಟೈಮಿಂಗ್ ಕೊಟ್ಟಿದ್ದಾದಮೇಲೆ. ಆಮೇಲೆ ಅಲ್ಲಿಗೆ ಹೋದ್ಮೇಲೆ ಪರ್ಸೆಂಟೇಜ್ ಜಾಸ್ತಿ ಆಯಿತು. ಅದು ಹೆಂಗಾಯಿತು ಅಂತ ನಮ್ಗೆ ಅದು ಗೊತ್ತಿಲ್ಲ. 400 ದಿನಗಳಿಂದ ಮಾಡ್ತಾ ಇದ್ದಂಥ ಹೋರಾಟ ಈಗ ಕೊನೆ ಹಂತಕ್ಕೆ ಬಂದಿದೆ. ಕೊನೆ ಹಂತಕ್ಕೆ ಬಂದಾಗ ಯಾಕೆ ಇಷ್ಟು ಈ ರೀತಿ ನಿರ್ಧಾರ ಅನ್ನೋದು ಒಂದು ಕಡೆ ಪ್ರಶ್ನೆ ಮೂಡುತ್ತೆ. ಹೌದೌದು. ಯಾರ್ದಾದ್ರೂ ಒತ್ತಡ ಇದೆಯಾ ರೈತ? ರೈತರದ್ದು ಒತ್ತಡ ಇಲ್ಲ. ಈಗ ರೈತರುಗಳಂದರೆ ನಾವು ಕೊಡಲ್ಲ ಅನ್ನೋರು ಅಣ್ಣನ, ಅವರು ಕೊಡ್ತೀವಿ ಅನ್ನೋರು ನಾವೆಲ್ಲ ಅಣ್ಣನ ತಮ್ಮಂದ್ರುಗಳೇ, ಬೇರೆ ಏನಿಲ್ಲ. ಈಗ ಕೊಡಲ್ಲ ಅನ್ನೋದರಲ್ಲಿ ನಮ್ಮ ಬ್ರದರ್ ಒಬ್ಬ ಇದ್ದಾನೆ, ಏನೋ ಪ್ರವೀಣ್ ಅಂತ ಹೇಳ್ಬಿಟ್ಟು ಲಾಯರ್ ಇದ್ದಾನೆ, ಅವ್ರು ನಮ್ಮ ಚಿಕ್ಕಪ್ಪನ ಮಗ. ಕೊಡ್ತೀವಿ ಅನ್ನೋದರಲ್ಲಿ ಅಶ್ವತ್ಥಪ್ಪ, ಕೊಡಲ್ಲ ಅನ್ನೋದ್ರಲ್ಲಿ ಕೊಡಲ್ಲ ಅನ್ನೋದ್ರಲ್ಲಿ ಅಶ್ವತ್ಥಪ್ಪ ಮುಂಚೂಣಿಯಲ್ಲಿದ್ದಾನೆ. ಮತ್ತು ನಾವು ಅವರೆಲ್ಲ ಆತ್ಮೀಯರುಗಳು ಎಲ್ಲ, ನಾವೆಲ್ಲ ಒಂಥರ ಅಣ್ಣನ ತಮ್ಮಂದಿದ್ದಾಗ ನಾವೆಲ್ಲ ಚರ್ಚೆ ಮಾಡ್ಕೊತೀವಿ. ನೋಡಪ್ಪ ಈ ಥರ ಹೋದರೆ ನಿಮ್ಮದು ಉಳ್ಕೊಂಡ್ರೆ ನಿಮ್ಗೆ ಅನುಕೂಲ ಆಗ್ತದೆ, ನಮ್ಮದು ಒಳಗಡೆ ಇದೆ, ದಾರಿ ಇಲ್ಲ, ಹೋದ್ರೆ ನಮಗೆಲ್ಲ ತೊಂದರೆ ಆಗ್ತದೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ನಾವು ಚರ್ಚೆ ಮಾಡ್ಕೊತೀವಿ. ಚೆನ್ನಾಗಿದ್ದೀವಿ, ಏನು ತೊಂದರೆ ಏನಿಲ್ಲ. ಆಮೇಲೆ ಅದರಲ್ಲೂ ಒಂದು 3 ಹಳ್ಳಿ ಬಿಟ್ಟಿದ್ದಾರೆ. ಈಗ ಯಾರೋ ಪಾಪ ಅವ್ರು ಕೊಡಲ್ಲ ದೊಡ್ಡ ಮಟ್ಟದಲ್ಲಿ ಇರಿ ಅಂತ ಅನ್ನೋದಾದ್ರೆ ಮೊದಲೇ ನೀವೇ ಮಾತಾಡ್ಕೊಂಡು ಯಾರು ಕೊಡ್ತೀರಿ ಯಾರು ಕೊಡಲ್ಲ ನೀವೇ ಕೂತು ಮಾತಾಡ್ಕೊಂಡು ಆಮೇಲೆ ಸರ್ಕಾರ ಮುಂದೆ ಹೋಗ್ಬೇಕಿತ್ತು. ಇವಾಗ ಸರ್ಕಾರದ ಮುಂದೆ ನಾವು ಕೊಡಲ್ಲ ಅಂತ ಅವರು ಕೂತಿದ್ದಾರೆ. ಸರ್ಕಾರ ಇವಾಗ ಅವ್ರಿಗೆ ಆಯ್ತು, ಅವ್ರ ಪರವಾಗಿ ಏನೋ ಒಂದು ನಿರ್ಧಾರ ತಗೊಂತೀರೋ ಅನ್ನೋ ಲೆವೆಲ್ ಬಂದಿದ್ದಾರೆ. ಅದಕ್ಕಿಂತ ಮುಂಚೆ ನೀವೇ ಒಂದು ಕೂತಿ ಇಲ್ಲ ಸುಮಾರು ಸಾರಿ ಮಾತಾಡಿದ್ವಿ ನಾವಾಗಲಿ. ಮೇಲೆ ಒಗ್ಗಟ್ಟಿಲ್ಲ. ಇವಾಗ ಸರ್ಕಾರದ ಮೇಲೆ ಅವ್ರು ಒತ್ತಡ ಇಲ್ಲ ನಾನು ಹೇಳ್ತಾ ಇದ್ದೀನಿ. ನಾನು ಅಶ್ವತ್ಥಪ್ಪ ಎಲ್ಲ ಸುಮಾರು ಸಾರಿ ಇವರೆಲ್ಲ ನಾವು ಮಾತಾಡಿದ್ದೀವಿ. ನಿಮಗೆ ನಾವು NOC ತೊಗೊಂಬಂದು ಕೊಡ್ತೀವಿ, ನೀವು ಕೊಡಬೇಡ ಅಂತ ಯಾವುದೇ ಕಾರಣಕ್ಕೂ ನಾವು ಕೊಡ್ತೀವಿ ಅಂತ ಹೋಗ್ಕೋಬೇಡ್ರಿ. ಆದರೆ ನೀವು NOC ಕೊಡೋಂಗಿದ್ರೆ ಓಕೆ. ಅದು ಬಿಟ್ಬಿಟ್ಟು ಈಗೇನು ಮಾಡಿದ್ರು, ಸ್ಪೆಷಲ್ ಅಗ್ರಿಕಲ್ಚರ್ ಅಂತ ಮಾಡಿದ್ರು. ಈಗ ಮಾಡ್ತಾ ಇದೀವಿ ಅಂತ ಪೇಪರ್. ಗ್ರೀನ್ ಝೋನ್ ಮಾಡ್ತಾ ಇರೋದು ಹೌದೌದು. ಇದು ತುಂಬ ರೀಸನ್. ಇದು ಒಳ್ಳೇದಲ್ವಾ ಸರ್? ಗ್ರೀನ್ ಝೋನ್ ಮಾಡಿದ್ರೆ ನೀವು ಜೀವನ ಪೂರ್ತಿ ಕಾಲ ನೀವು ರೈತರಾಗಿ ಅಲ್ಲ ಮೇಡಮ್, ಜೀವನ ಪೂರ್ತಿ ಮಾಡೋಕ್ಕೆ ಪ್ರತಿ ವರ್ಷ ನಾವು ಬೋರ್ ಹಾಕ್ಸ್ಬೇಕಂದ್ರೆ 1,000 ಅಡಿ ಹೋಗ್ಬೇಕು. ಈಗ ನಾವು ಮಾರ್ಚ್ ಮಳೆಗಾಲದಲ್ಲಿ ಹಾಕಿದ್ದೀವಿ. ಹೇಳ್ತೀನಿ ಮೇಡಮ್, ರೈತ ಒಂದು ನಿಮಿಷ ಹೇಳ್ತೀನಿ. ಆಯಿತು 1,500-2,000 ಅಡಿ ಹಾಕಬೇಕು. ಮಳೆಗಾಲದಲ್ಲಿ ಬರ್ತದೆ ನೀರು, ಮತ್ತು ಫೆಬ್ರವರಿ ಮಾರ್ಚ್ ಹೋದರೆ ನೀರು ನಿಂತೋಗ್ತದೆ. ಮತ್ತು ಪ್ರತಿ ವರ್ಷ 10-15 ಲಕ್ಷ ಖರ್ಚು ಮಾಡ್ಬಿಟ್ಟು ನಾವು ಬೋರ್ ಹಾಕ್ಬೇಕಾ? ಇದು ನಮಗೆ ಮನಸ್ಥಿತಿ ಬೇಡ. 15 ವರ್ಷ, ಯಾಕಂದರೆ ಈಗ ಸುಮಾರು ನಾನೊಂದು 15-20 ಬೋರ್ವೆಲ್ ಹಾಕ್ಸಿದ್ದೀನಿ. ಎಲ್ಲ ವ್ಯವಸಾಯ ಮಾಡಿನೂ ಎಲ್ಲ ತುಂಬ ಸಾಕಾಗಿ ನಮಗೂ ಒಂದು ಅದ್ರ ನೋವು ಏನಂತ ನಮಗೆ ಗೊತ್ತಿದೆ. ಆದ್ದರಿಂದ ನಾವು ಹೇಳೋಳಿಯವರು ಹೆಚ್ಚು ಕಮ್ಮಿ ನಾವು ಕೂಡ ರೆಡಿಗಿದ್ದೀವಿ. ಸರಿ ಆಯಿತು ಸರ್. ಈಗ ಗೌರ್ಮೆಂಟ್ ಏನಾದರೂ ನಿಮ್ಮ ಜಮೀನನ್ನು ವಶಪಡಿಸ್ಕೊಳ್ತೀವಿ, ಯಾರು ಕೊಡ್ತೀರಾ ಅಂತೀರಾ, ಅವ್ರದ್ದು ವಶಪಡಿಸ್ಕೊಳ್ತೀವಿ ಅಂತ ಹೇಳಿದ್ರೆ ನಿಮ್ಮ ಷರತ್ತುಗಳೇನು? ನಮ್ಮ ಷರತ್ತು ಅಂತಂದರೆ ಪ್ರತಿ ಮನೆಗೂ ಯಾರು ಲ್ಯಾಂಡ್ ಕಳ್ಕೊತಾರೋ ಅವರಿಗೆ ಫಸ್ಟ್ ಪ್ರಿಫರೆನ್ಸು. ರೈತರಿಗೆ ಯಾರು ಜಮೀನು ಕಳ್ಕೊತಾರೆ ಅವ್ರಿಗೆ ಲ್ಯಾಂಡ್ ಕೊಡಬೇಕು. ಲ್ಯಾಂಡ್ ಅಂದರೆ ಸಪ್ರೇಟ್, ನಿಮಗೆ ದುಡ್ಡು ಬೇಡ, ಲ್ಯಾಂಡ್ ಕೊಡಬೇಕು. ಅಲ್ಲ, ನಮಗೆ ನಾವಂದರೆ ಎರಡು ಥರ ಇದ್ದೀವಿ. ನಾವು ಜಮೀನು ಕೊಟ್ಟು ದುಡ್ಡು ತೊಗೊಂಡವ್ರು ಕೆಲವರು ಇದ್ದಾರೆ. ಇನ್ನು ಕೆಲವರು ಏನಂತಂದರೆ ಅದರಲ್ಲಿ ಇದು ಡೆವಲಪ್ಮೆಂಟ್ ಆಗಿದ್ದರಲ್ಲಿ ನಮಗೆ ಏನು ಶೇರ್ ಬರುತ್ತೋ ಆ ಶೇರನ್ನು ನಾವು ಉಳಿಸ್ಕೊತಾ ಇದ್ದೀವಿ. ಆ ಶೇರ್ ಉಳಿಸ್ಕೊಂಡ್ರೆ ನಮಗೇನು ಲಾಸ್ ಏನಿಲ್ಲ. ಯಾಕಂದರೆ ಇವಾಗ ಇವ್ರು ಕೊಡ್ತಕ್ಕಂಥದ್ದು 3 ಕೋಟಿ ಕೊಟ್ಟರೆ ಡೆವಲಪ್ಮೆಂಟಲ್ಲಿ 10,700 ಸ್ಕ್ವೇರ್ ಫೀಟ್ ಬರುತ್ತೆ. ಆ ಡೆವಲಪ್ಮೆಂಟ್ ಆದಮೇಲೆ ಒಂದು 6 ತಿಂಗಳು 7 ತಿಂಗಳು ವೆಯ್ಟ್ ಮಾಡಿದ್ರೆ 5,000-6,000 ರೂಪಾಯಿ ಆಟೋಮೆಟಿಕ್ಲಿ ಬೇರೆಯವ್ನು ಬಂದು ನಮ್ಗೆ ತೊಗೊತಾನೆ. ಅವಾಗ ನಮ್ಗೆ ಎಕರೆನೇ ಒಂದು 5-6 ಕೋಟಿ ಮೇಲಾಗುತ್ತೆ. ಏನು ತೊಂದರೆ ಏನಿಲ್ಲ. ನಾವು ಆ ಥರನೇ ಇದು ಮಾಡ್ಕೊಂಡು ನಾವೆಲ್ಲ ರೈತರೆಲ್ಲ ಹೆಚ್ಚು ಕಮ್ಮಿ ಅದ್ರ ಥರನೇ ಉಳಿಸ್ಕೊತಾ ಇದ್ದೀವಿ. ಅದೊಂದಿದೆ. ಆಮೇಲೆ ರೈತರ ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಕೆಲಸ ಕೊಡಬೇಕು. ಫಸ್ಟ್ ಪ್ರಿಫರೆನ್ಸು ಇಲ್ಲಿ ಯಾರು ಲ್ಯಾಂಡ್ ಕಳ್ಕೊಂತಾರೆ ಅವ್ರು ಕೊಡಬೇಕು. ಆಮೇಲೆ ಯಾವುದೇ ಕಾಲಕ್ಕೂ ಸ್ಪೆಷಲ್ ಅಗ್ರಿಕಲ್ಚರ್ ಝೂ ಮಾಡೋಕ್ಕೆ ನಮಗೆ ನಮ್ಗೆ ಇಷ್ಟ ಇಲ್ಲ. ನಾವು ರೈತರು ಯಾವುದೇ ಕಾಲಕ್ಕೂ ವಿರೋಧ ಇದೆ. ಓಕೆ ಮೇಡಮ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.